ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸರಣಿ ಕೂತು ಹೆದರಿಸ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಹೆದರಿಸೋರಿಗೆ ಹೇಗೆ ಎದುರಿಟ್ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏಜೆನ್ಸಿ ಅವರು ಕಾಲ್ ಮಾಡಿದ್ರೆ ಈಗಿಂದೀಗಲೇ ಒಬ್ರಲ್ಲ 100 ಜನ ಕೆಲಸವನ್ನ ಬೇಕಾದ್ರೂ ಕಳಿಸ್ಕೊಡ್ತಾರೆ. ಆಮೇಲೆ ಕೆಲಸ ಕಳ್ಕೊಂಡು ಪಶ್ಚಾತ್ತಾಪ ಪಡೋದ್ ಬದಲು ಈಗ ಹೋಗಿ ಕೆಲಸ ನೋಡಿದ್ರೆ ಬೆಟರ್. ನಿಮಗೆಲ್ಲ ಇದೇ ಲಾಸ್ಟ್ ವಾರ್ನಿಂಗ್. ನಾನ್ ಹೇಳಿದ ಮಾತು ಕೇಳಿ ಉದ್ಧಾರ ಆಗ್ತೀರಾ ಅಥವಾ ಇನ್ಯಾರೋ ಹೇಳಿದ ಮಾತು ಕೇಳಿ ಕೆಲಸ ಕಳ್ಕೊತೀರಾ? ದೀಪಾ ಮೇಡಮ್ ನಮ್ ಜೊತೆ ಇರೋವರೆಗೂ ನಾವ್ ಯಾರಿಗೂ ಎದ್ರಲ್ಲ. ನಮಗ್ ನ್ಯಾಯ ಸಿಗೋವರೆಗೂ ನಾವು ಧರಣಿ ಕೂರ್ತೀವಿ. ನಮ್ ಕೆಲಸ ಕಳ್ಕೊಂಡ್ರು ಪರವಾಗಿಲ್ಲ. ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಾನಿನ್ನೇನು ಹೇಳಕ್ಕಾಗುತ್ತೆ? ನೋಡಿ, ನನಗೆ ನೀವು ಅನಿವಾರ್ಯ ಅಲ್ಲ, ಆದ್ರೆ ನಿಮಗೆ ನಾನು ಅನಿವಾರ್ಯ. ಇಲ್ಲಿ ಯಾರಿಗೂ ಯಾರು ಅನಿವಾರ್ಯತೆ ಅಲ್ಲ ಮೇಡಮ್. ನಿಮಗ್ ಕೆಲಸ ಆಗ್ಬೇಕು, ನಮಗ್ ಸಂಬಳ ಬೇಕು. ನಾವು ಕೆಲಸ ಮಾಡ್ತೀವಿ, ನೀವು ಸಂಬಳ ಕೊಡ್ತೀರಾ. ಸರಿಯಾಗಿ ಹೇಳಿದ್ರಿ. ನಮ್ದು ಯೂನಿಯನ್ ಇದೆ, ಇಲ್ಲಿ ನಡೆದಿರೋದಾಗ್ಲೇ ನಾವು ಅಲ್ಲಿ ಹೇಳಿದೀವಿ. ನಿಮ್ಗೆ ಇನ್ ಯಾರು ಕೆಲ್ಸದವ್ರು ಸಿಗಲ್ಲ. ಇಷ್ಟೊಂದು ದಿಮಾಕು ನಿಮ್ಗೆಲ್ಲ ಒಳ್ಳೇದಲ್ಲ. ನಾವು ಮಾತಾಡೋದನ್ನ ದಿಮಾಕು ಅಹಂಕಾರ ಅನ್ಕೊಂಡ್ರೆ ನಾವ್ ಏನ್ ಮಾಡಕ್ಕಾಗಲ್ಲ ಮೇಡಮ್. ಮಾತಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ದೀಪಾ ಮೇಡಮ್ ಹೇಳ್ದಂಗೆ ಸೌಂದರ್ಯ ಮೇಡಮ್ ನಮ್ಮ ಹತ್ರ ಬಂದು ಕ್ಷಮೆ ಕೇಳೋವರೆಗೂ, ನಮಗ್ ನ್ಯಾಯ ಸಿಗೋವರೆಗೂ ನಾವು ಧರಣಿ ಕೂರೋಣ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಮಿಂದಾಗಿರೋ ಈ ತಪ್ಪಿಗೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ನೋಡ್ತಾ ಇರಿ. ದೀಪಾ, ನೀನು ಈ ಮನೆಗೆ ಬಂದಮೇಲೆ ಏನೇನೋ ಒಳ್ಳೊಳ್ಳೆ ಬದಲಾವಣೆಗಳಾಗ್ತಿದೆ. ಮೊನ್ನೆ ಚಿರು ಅತ್ತಿಗೆ ಜೊತೆ ಹೋರಾಡಿ ಈ ಮನೇಲಿ ನಿನ್ನ ಸ್ಥಾನನ ಭದ್ರ ಮಾಡ್ಕೊಂಡು ಇವಾಗ ಕೆಲಸದವ್ರ ಪರ ನಿಂತ್ಕೊಂಡಿದ್ಯಾ. ನಿನ್ನ ಈ ಹೋರಾಟದಲ್ಲಿ ನನ್ನ ಸಪೋರ್ಟ್ ನಿನಗೆ ಯಾವಾಗಲೂ ಇರುತ್ತೆ. ತುಂಬ ಥ್ಯಾಂಕ್ಸ್ ಚಕ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.